ಹಲೋ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ರೈತ ಮಿತ್ರ. ನನ್ನ ಹೆಸರು ಮಹೇಶ್. ನೋಡಿ, ಈ ರೀತಿ ಇದು ನಾನು ಟ್ರೀಟ್ಮೆಂಟ್ ಕೊಟ್ಟಿರೋಂಥ 16ನೇ ನಂಬರ್ ಗಿಡ. ಈ ಗಿಡಕ್ಕೆ ನಾನು ದೇಸಿ ಮಾದರಿಯಲ್ಲಿ, ನನ್ನ ಹಳ್ಳಿಗಾಡು ಪ್ರದೇಶದ ಮಾದರಿಯಲ್ಲಿ ಮತ್ತು ನನ್ನ ದಡ್ಡ ಮಾದರಿಯಲ್ಲಿ ನಾನು ಟ್ರೀಟ್ಮೆಂಟ್ ಮಾಡಿದ್ದೀನಿ. ಯಾಕೆ ಮಾಡಿದ್ದೀನಿ ಅಂತ ತೋರಿಸ್ತೀನಿ ನೋಡಿ. ಈ ಗಿಡ ಈ ಪರಿಸ್ಥಿತಿಯಲ್ಲಿದೆ. ಇಂಥ ಗಿಡಗಳು ಬರಲ್ಲ, ಸುಮ್ಮನೆ ಯಾಕೆ ಇಟ್ಕೊಂತೀರಾ ಅಂತ ನಮ್ಮ ಅಣ್ಣಂದ್ರುಗಳಾಗಲಿ ಅಥವಾ ಕೆಲವು ರೈತರುಗಳಾಗಲಿ ಹೇಳಿದ್ದಾರೆ. ಆದರೂ ನಾನು ಬಂಡು ಬಿದ್ದು ಇದನ್ನು ಉಳಿಸ್ಕೊಂಡು ಇದಕ್ಕೆ ಟ್ರೀಟ್ಮೆಂಟ್ ಮಾಡ್ತಾಯಿದ್ದೀನಿ. ನೋಡಿ, ಇಷ್ಟು ಶ್ರಿಂಕ್ ಆಗಿದೆ, ಅದು ಅಲ್ಲಿ ಡೆವಲಪ್ ಆಗಿದೆ. ಡೆವಲಪ್ ಆಗಿ ಇವತ್ತು ಗಿಡವಾಗಿ ಅದು ಮೇಲುಗಡೆ ಕಾಣಿಸ್ತಾ ಇದೆ. ಇದರಲ್ಲಿ ನಾನು ಇನ್ನು 2 ರಿಂದ 3 ವರ್ಷದಲ್ಲಿ, ಅಂದರೆ 2 ವರ್ಷದಲ್ಲಾದರೂ ನಾನು ಹಿಂಗಾರ ನೋಡ್ತೀನಿ ಅಂತ ನನಗೆ ಧೈರ್ಯ ಇದೆ. ಆದರೆ ನೋಡಬೇಕು, ಯಾಕೆಂದರೆ ಮತ್ತೆ ಇದು ಹೊಡೆತ ತಿಂದಿರೋ ಹಂಗಿದೆ. ಆದ್ದರಿಂದನೇ ನಾನು ಇದನ್ನು ಟ್ರೀಟ್ಮೆಂಟ್ ಮಾಡಿರೋದು. ಅಷ್ಟು ಮೇಲಿಂದ ನೋಡೋ ಅಂಥ ವ್ಯವಸ್ಥೆ ನಮ್ಮಲ್ಲಿಲ್ಲ. ಆದ್ದರಿಂದ ನಾನು ಕೆಳಗಿಂದನೇ ವಿಡಿಯೋ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ. ಈ ಗಿಡದ ಪರಿಸ್ಥಿತಿ ಹೀಗಿದೆ. ಇಂಥ ಗಿಡಕ್ಕೆ ಈ ರೀತಿ ಟ್ರೀಟ್ಮೆಂಟ್ ಮಾಡಿದ್ದೀನಿ. ನೋಡ್ರಿ, ಇಲ್ಲಿ ಗೊತ್ತಾಗುತ್ತೆ. ಹೊಸ ಸೋಳಿ ಆಗಲೇ ಹಸಿರು ಚೆನ್ನಾಗಿ ಬಂದಿದೆ. ಅದು ಡೆವಲಪ್ ಆಯಿತು ಅಂದರೆ ಇನ್ನೂ ಚೆನ್ನಾಗಿ ಗಿಡ ಇಂಪ್ರೂವ್ ಆಗುತ್ತೆ. ನೋಡೋಣ ಮುಂದಿನ ದಿನಗಳಲ್ಲಿ ಇದು ಯಾವ ರೀತಿ ಡೆವಲಪ್ ಆಗುತ್ತೆ ಅನ್ನೋದನ್ನು ತೋರಿಸ್ತೀನಿ. ಪ್ಲಸ್ ಇದಕ್ಕೆ ಬೇಕಾಗಿರುವಂಥ ಏನು ಇಂಗ್ರೀಡಿಯೆಂಟ್ಸ್ ಇದೆ ಅದನ್ನು ನಾನು, ಇಂಗ್ರೀಡಿಯೆಂಟ್ಸ್ ಅಂದರೆ ಇನ್ನೇನಿಲ್ಲ, ನಾನು ನಮ್ಮ ಮನೆಯದು ರಸಾವರಿ ಇದೆ, ಪ್ಲಸ್ ಅದ್ರ ಜೊತೆಗೆ ನಾನು NPKನ ಅದು ಯಾವ ಟೈಮಲ್ಲಿ ಹಾಕಬೇಕು ಆ ಟೈಮಲ್ಲಿ ಹಾಕಿ ಇಂಪ್ರೂವ್ ಮಾಡ್ತೀನಿ ಅಂತ ಹೇಳ್ತೀನಿ. ಇಂಪ್ರೂವ್ ಆಗುತ್ತಾ ಅನ್ನೋದನ್ನು ಮುಂದಿನ ದಿನಗಳಲ್ಲಿ ನಿಮಗೆ ತೋರಿಸ್ತೀನಿ. ಥ್ಯಾಂಕ್ ಯು ವೆರಿ ಮಚ್.